ಪ್ರಿಯಾಂಕಾ ಅವರು ಈ ಸಿನಿಮಾದ ಹೀರೋ. ಆಮೇಲೆ ತ್ರಿವಿಕ್ರಮ್, ತೀಕ್ಷ್ಣ ಬುದ್ಧಿಯ ತ್ರಿವಿಕ್ರಮ್ ಅಂತ ಹೇಳಿದರು, ಯಾಕಂದರೆ 100 ಸತಿ ಎಡಿಟ್ ಮಾಡಿಸಿದ್ದಾರೆ ಅಂತ. ಎಲ್ರಿಗೂ ಸ್ವಾಗತ. ಭಾಳಷ್ಟು ಇನ್ನೂ ಮಾತಾಡೋರಿದ್ದಾರೆ, ಮೇಡಮ್ ಮಾತಾಡ್ತಾರೆ, ಡೈರೆಕ್ಟ್ರು ಮಾತಾಡ್ತಾರೆ. ಈ ಜಾನರ್ ಬಗ್ಗೆ ನನಗೆ ಭಾಳ ಕುತೂಹಲ ಆಯಿತು. ಡಿಟೆಕ್ಟಿವ್ ತೀಕ್ಷ್ಣ ಏನು ಮಹಿಳಾ ಪತ್ತೆದಾರಿಣಿ, ಇದ್ರ ಬಗ್ಗೆ ಸ್ವಲ್ಪ ಜಸ್ಟ್ ಒಂದಿಷ್ಟು ಗೂಗಲಲ್ಲಿ ಹುಡುಕಾಟ ನಡೆಸಿದೆ. ನೋಡಿ, ಇಂಡಿಯಾದಲ್ಲಿ 1980ನೇ ಇಸ್ವಿನಲ್ಲಿ ರಜನಿ ಅನ್ನೋರು, ಶಿ ವಾಸ್ ದಿ ಫಸ್ಟ್ ಫೀಮೇಲ್ ಡಿಟೆಕ್ಟಿವ್, ರಜನಿ ಪಂಡಿತ್ ಅಂತ, 1980s ಅವ್ರ ರೆಕಾರ್ಡು ಇದುವರೆಗೂ 80,000 ಕೇಸಸ್ನ ಹ್ಯಾಂಡಲ್ ಮಾಡಿದ್ದಾರೆ. ದಿ ಬಿಗ್ಗೆಸ್ಟ್ ಪ್ರೈವೇಟ್ ಡಿಟೆಕ್ಟಿವ್. ಆಮೇಲೆಲ್ಲ ಬಹಳಷ್ಟು ಜನ ಬಂದರು. ಜಸ್ಟ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರೋಬೋ ಗಣೇಶ್ ಮಾತಾಡ್ತೀನಿ. ಮತ್ತೆ ಇನ್ನೊಂದು ಪ್ರೆಸ್ ಮೀಟ್ ತುಂಬ ಖುಷಿಯಾಗಿದೆ, ಬ್ಯಾಕ್ ಟು ಬ್ಯಾಕ್ ನಿಮ್ಮನ್ನು ಮೀಟ್ ಮಾಡೋದಕ್ಕೆ. ಸೊ ನಿಮ್ಮ ಸಪೋರ್ಟ್ ನಮ್ದು ತುಂಬ ಇಂಪಾರ್ಟೆಂಟ್. ಮೋಸ್ಟ್ ಸೀನಿಯರ್ ಪ್ರೆಸ್ ಅವರೆಲ್ಲ ಇದ್ದಾರೆ. ಸೊ ಹೊಸಬರು ತುಂಬ ಜನ ಇವಾಗ ನೋಡ್ತಾ ಇದ್ದೀನಿ. ಸೊ ಎಲ್ಲರೂ ನಮಗೆ ಆಶೀರ್ವಾದ ಮಾಡಿ, ನಮ್ಮದು ಇನ್ನೂ ಮುಂದಕ್ಕೆ ಹೋಗಿ ನಿಮ್ಮ ಆಶೀರ್ವಾದ ಬೇಕು. ಸೊ ಎಲ್ಲರಿಗೂ ನಮಸ್ಕಾರ. ಯಾಕಂದರೆ ಒಬ್ಬರೊಬ್ಬರು ಹೆಸರು ಹೇಳಿದರೆ ನಾನೇ ತುಂಬ ಟೈಮ್ ತೊಗೊಳ್ತೀನಿ. ನಮ್ಮ ಡೈರೆಕ್ಟರ್ ಬಗ್ಗೆ ಹೇಳಬೇಕಂದ್ರೆ, ಅವರು ಫೋನಲ್ಲಿ ಯಾರೋ ನಾವು ಹಿಂಗಂದ್ರೆ ಸೀರಿಯಲ್ ಥರ ಮಾತಾಡ್ತೀವಿ. ನಾ ಯಾರಿಗ ಫೋನ್ ಮಾಡಿದ್ರೆ ಹಲೋ ಹವಾರ್ ಯು, ಚೆನ್ನಾಗಿದ್ದೀರಾ, ಮನೇಲಿ ಎಲ್ಲ ಚೆನ್ನಾಗಿದ್ದೀರಾ, ಹಂಗೆ ಮಾಡಿಬಿಟ್ಟು ಆಮೇಲೆ ನಾನು ಏನಕ್ಕೆ ಫೋನ್ ಮಾಡಿದ್ರು ಆ ಮಾತಕ್ಕೆ ಮಾಡ್ತಾ ಇದ್ವಿ. ಅವ್ರು ಹಂಗೆಲ್ಲ ಫೋನ್ ಮಾಡಿ ರೋಗ ಎಲ್ಲಿದ್ರೆ ಹೌದು ಹಿಂಗೆ ಹಂಗೆ ಟಕ್ಕನ್ ಕಟ್ ಮಾಡ್ತಾರೆ ಸರ್ ಅಂತ. ಮತ್ತೆ ನಾನು ಮಾತಾಡೋಲ್ಲ, ಅವ್ರು ಏನು ಬೇಕೋ ಅದು ಹೇಳ್ಬಿಟ್ಟು ಫೋನ್ ಕಟ್ ಮಾಡಿಬಿಡ್ತಾರೆ. ಮತ್ತೆ ನಾನೇನೋ ಮಾತಾಡ್ಬೇಕಂದ್ರೆ ಮತ್ತೆ ಫೋನ್ ಮಾಡಬೇಕು. ಸೊ ಅಲ್ಲಿಂದ ನಿಮ್ಗೆ ಗೊತ್ತಾಗುತ್ತೆ ಅವ್ರ ಮೈಂಡ್ ಏನು ಬೇಕೋ ಅದು ಮಾತ್ರ ಮಾಡ್ತಾರೆ. ಸೊ ಈ ಮೂವಿ ಸೀರಿಯಲ್ ಥರ ಇರಲ್ಲ, ತುಂಬ ಶಾರ್ಟ್ಕಟ್ಟಲ್ಲಿ ಎಡಿಟರ್ ಹೇಳೋ ಥರ ಫುಲ್ ಫಾಸ್ಟ್ ಇರುತ್ತೆ. ಒಂಚೂರು ನೀವು ಅಲ್ಲಿದ್ರೂ ನಿಮಗೆ ಕತೆ ಅರ್ಥ ಆಗಲ್ಲ. ಸೊ ಆ ಥರ ಸ್ಪೀಡ್ ಕಟ್ಟಲ್ಲಿ ಮಾಡಿದ್ದಾರೆ. ಇದು ಟೀಸರ್ ನೋಡ್ಬೋದು, ಅದನ್ನು ನಿಮಗೆ ಗೊತ್ತಾಗಿದೆ. ಮತ್ತೆ ನಮ್ದು ಮೇಡಮ್ ಅವ್ರಿಗೆ ಹೇಳಬೇಕು, ಯಾಕಂದರೆ ಅವ್ರು ತುಂಬ ಥ್ಯಾಂಕ್ಸ್ ಮೇಡಮ್. ಐ ಆಮ್ ವೆರಿ ಹ್ಯಾಪಿ ಟು ಶೇರ್ ಒನ್ ಮೋರ್ ಮೂವಿ. ಅವ್ರ ಡೆಡಿಕೇಶನ್ ಅನ್ನು ನೋಡಿದ್ದೀನಿ. ಇನ್ನೊಂದು ಮೂವಿಯಲ್ಲಿ ಇಬ್ರು ಒಂದು ಫೈಟ್ ಮಾಡಿದ್ವಿ. ನಾವು ಹುಡುಗರು ಫೈಟ್ ಮಾಡೋದಕ್ಕೆ ತುಂಬಾ ಯೋಚನೆ ಮಾಡ್ತೀವಿ, ಹಿಂಗ್ ಮಾಡ್ಬೋದಾ ಹಿಂಗ ಹರ್ಟ್ ಆಗುತ್ತಾ ಅಂತ. ಅವ್ರ ಹಂಗ ಪಾತ್ರ ಹೇಳ್ಬೇಕಂದ್ರೆ, ರಘು ಸರ್ ನನಗೆ ಆಫೀಸಿಗೆ ಕರೆದ್ಬಿಟ್ಟು, ಸರಿ ಕೂದಲು ಹೀಗೆ ಇರುತ್ತೋ ಅಥವಾ ಕಟ್ ಮಾಡಿಸ್ತೀರಾ ಅಂತ ಕೇಳಿದ್ರು. ಸರಿ ಯಾಕೆ ಸರ್ ಅಂದೆ. ಇಲ್ಲ, ಇದರಲ್ಲಿ 2 ಪಾತ್ರ ಇದೆ. ಒಂದು ಮೇನ್ ವಿಲನ್, ಇನ್ನೊಂದು ಮೇನ್ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಅಂತೇಳಿ. ಸರ್ ನಾನು ವಿಲನ್ನೇ ಮಾಡ್ತೀನಿ ಸರ್, ನಾನು ಸಪೋರ್ಟಿಂಗ್ ಮಾಡಲ್ಲ ಅಂದೆ ಅಲ್ವಾ ಸರ್. ಅವಾಗ ಸರಿ ಹಾಗಿದ್ರೆ ಈ ಗೆಟಪ್ ಹೀಗೆ ಇರಲಿ ಅಂತಂದ್ರು. ಇದರಲ್ಲಿ ನನ್ನ ಪಾತ್ರ ವಾಲಿ ಅಂತ ಹೇಳಿ. ಈ ಸಿನಿಮಾದಲ್ಲಿ ಪಾತ್ರನ ತುಂಬಾ ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ ನಮ್ಮ ಡೈರೆಕ್ಟ್ರು. ಮುಖ್ಯವಾಗಿ ಪ್ರಿಯಾಂಕಾ ಮೇಡಮ್ ಅವರ ಜೊತೆ ನಾನು ಫೈಟ್ ಮಾಡ್ಬೇಕಾದ್ರೆ ನನಗೆ ಒಂದ್ ಕಡೆ ಹೆದರಿಕೆ ಇತ್ತು, ಎಲ್ಲಿ ನಾನು ಅವರಿಗೆ ಅಪ್ಪಿ ಏನಾದ್ರು ಹೆಚ್ಚು ಕಮ್ಮಿ ಹರ್ಟ್ ಮಾಡ್ಬಿಡ್ತೀನೋ ಅಂತ ಹೇಳಿ. ಬಟ್ ಮೇಡಮ್ ಎಷ್ಟು ಸಪೋರ್ಟ್ ಮಾಡೋರು ಅಂತಂದ್ರೆ, ನೀವು ಅಲ್ಲಿಗೆ ಯಾಕ್ರಿ ಒದಿತಾ ಇದ್ದೀರಾ, ಕರೆಕ್ಟಾಗಿ ಒದಿಬೇಕಾದ ಪೋಷನಿಗೆ ಒದಿರಿ ಅಂತೇಳಿ. ನಿಜವಾಗ್ಲೂ ಮೇಡಮ್ ಒಂದ್ಸಲ ಬೆನ್ನಿಗೆ ಒದಿಬೇಕಾದ್ರೆ ಜೋರಾಗಿ ಒದ್ಬಿಟ್ಟಿದೆ. ನನಗೆ ತುಂಬಾ ಬೇಜಾರಾಗೋಗಿತ್ತು. ಸಾರಿ ಮೇಡಮ್, ಬೇಜಾರು ಮಾಡ್ಕೋಬೇಡಿ. ಬಟ್ ಅಷ್ಟು ಸಪೋರ್ಟಿವ್ ಆಗಿ ಜೊತೆಯಲ್ಲಿ ಕೆಲಸ ಮಾಡುವಂತ ಕಲಾವಿದರಿಗೆ ಎಷ್ಟು ಸಪೋರ್ಟ್ ಮಾಡ್ತಾರೆ ಅಂತಂದ್ರೆ, ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ತ್ರಿವಿಕ್ರಮ್ ಸರ್. ಈ ಮೂವಿಯಲ್ಲಿ ನನಗೆ ಒಂದು ಅಪಾರ್ಚುನಿಟಿ ಕೊಟ್ಟಿದ್ದಕ್ಕೆ ಇಟ್ ಮೀನ್ಸ್ ಅ ಲಾಟ್. ಎಲ್ಲರೂ ಹೇಳಿದ ಹಾಗೆ ಈ ಸಿನಿಮಾದಲ್ಲಿ ನಾನು ಪ್ರಿಯಾಂಕಾ ಮೇಡಮ್ ಅವ್ರದ್ದು ಯಂಗ್ ತೀಕ್ಷ್ಣ ರೋಲ್ ಪ್ಲೇ ಮಾಡಿದ್ದೇನೆ. ಡೈರೆಕ್ಟರ್ ಸರ್ ಬಂದು ಕತೆ ಹೇಳುವಾಗ ಅವರು ಹೇಳಿದರು, ಒಂದು ಓದು ಬರಹ ಗೊತ್ತಿಲ್ಲದ ಒಂದು ಹುಡುಗಿ ಡಿಟೆಕ್ಟಿವ್ ಆಗ್ತಾಳೆ ಅಂತ. ಆ್ಯಂಡ್ ದಿಸ್ ಮೂವಿ ಇಸ್ ಫಿಲ್ಡ್ ವಿತ್ ಸಸ್ಪೆನ್ಸ್ ಆ್ಯಂಡ್ ಮೇನ್ಲಿ ಒಂದು ಫೀಮೇಲ್ ಸೆಂಟ್ರಿಕ್ ಮೂವಿ. ಸೊ ನನಗೆ ಕತೆ ತುಂಬ ಇಷ್ಟ ಆಯಿತು. ಅದಕ್ಕಿಂತ ಜಾಸ್ತಿ ಡೈರೆಕ್ಟರ್ ಸರ್ ನನಗೆ ಹೇಳುವಾಗ ನಾನು ಪ್ರಿಯಾಂಕಾ ಮೇಡಮ್ ಜೊತೆ ಕೆಲಸ ಮಾಡ್ತೇನೆ ಅಂತ, ಎಸ್ಪೆಷಲಿ ಅವರದೇ ಯಂಗ್ ತೀಕ್ಷ್ಣ ರೋಲ್ ಪ್ಲೇ ಮಾಡ್ತೇನೆ ಅಂತ, ಐ ವಾಸ್ ಇನ್ ದ ಕ್ಲೌಡ್ 9 ಅಂತ ಹೇಳ್ಬಹುದು. ಇಟ್ ವಾಸ್ ಅ ಪ್ರೌಡ್ ಮೂಮೆಂಟ್ ಫಾರ್ ಮೀ. ಯಾಕಂದರೆ ಚಿಕ್ಕ ವಯಸ್ಸಿನಿಂದಲೇ ಅವ್ರದ್ದು H2O ಸಿನಿಮಾದು ಹೂವೆ ಹಾಡನ್ನು ಕೇಳಿ ಐ ವಾಸ್ ಯೋರ್ ಬಿಗ್ ಫ್ಯಾನ್ ಮ್ಯಾಮ್. ಸೊ ನಮ್ಮ ಮಂಗಳೂರಲ್ಲಿ ನಿಮಗೆ ತುಂಬ ಫ್ಯಾನ್ಸ್ ಇದ್ದಾರೆ. ನೀವು ಅಟ್ಲೀಸ್ಟ್ ಒಂದ್ಸಲ ಮಂಗಳೂರಿಗೆ ಬರಲೇಬೇಕು ಮ್ಯಾಮ್.
ಹೌದಾ? ಓಕೆ, ಶ್ಯೂರ್ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿ ಸಪೋರ್ಟ್ ಆ್ಯಂಡ್ ಇಟ್ಸ್ ಮೈ ಆನರ್ ಟು ವರ್ಕ್ ವಿತ್ ಯು ಮ್ಯಾಮ್. ಮಾಡ್ಕೊಂಡಿದ್ದಾರೆ 50th ಮೂವಿಲಿ. ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಇವ್ರ ಪಾತ್ರ. ಓವರ್ ಆಲ್ ಸಿನಿಮಾ ಇದರಲ್ಲಿ ನಂದು ಹೌದು, ಅಫ್ಕೋರ್ಸ್ ಇವ್ರು ಹೇಳಿದ ಹಾಗೆ ಎಮೋಷ್ನಲ್ ಪಾತ್ರನೇ, ಆದರೆ ಸಂಪೂರ್ಣವಾಗಿ ಅದನ್ನೇ ಅಂತ ನಾವು ಹೇಳೋಕ್ಕಾಗಲ್ಲ. ಯಾಕೆಂದರೆ ಶುರುವಾಗೋದು ಹಾಗೆ, ಕತೆ ಮೂಲಕನೂ ಅಷ್ಟೇ, ಪಾತ್ರದ ಮೂಲಕನೂ ಅಷ್ಟೇ, ಶುರುವಾಗೋದು ಎಮೋಷ್ನಲಿನೇ ಶುರುವಾದರೂ ಆಮೇಲೆ ಅದು ಏನೇನು ಚಾಲೆಂಜಸ್ನ ಫೇಸ್ ಮಾಡ್ತಾ ಹೋಗುತ್ತೆ, ಹೇಗೆ ಒಂದು ಹೆಲ್ಪ್ಲೆಸ್ ಮದರ್ ಟರ್ನ್ ಆಗ್ತಾ ಹೋಗ್ತಾಳೆ ಅನ್ನೋದೇ ಕಥೆಯ ಸಾರಾಂಶ ಆಗ್ತಾ ಹೋಗುತ್ತೆ ನನ್ನ ಪಾತ್ರದ ಕಡೆಗೆ. ಯಾಕೆಂದರೆ ಡಿಟೆಕ್ಟಿವ್ ತೀಕ್ಷ್ಣ ಅಂದರೆ ಒಂದೇ ಕೇಸ್ ಏನಲ್ವಲ್ಲ, ಬೇಕಾದಷ್ಟು ಕೇಸ್ಗಳನ್ನ ಅವರು ಡೀಲ್ ಮಾಡ್ತಾ ಇರ್ತಾರೆ. ನಮ್ಮ ಕೇಸಲ್ಲಿ ಬಂದಾಗ ಆ ರೀತಿಯಾದಂಥ ಕಥೆನ ತ್ರಿವಿಕ್ರಮ್ ಮಾಡಿದ್ದಾರೆ. ತುಂಬ ಇಂಟ್ರೆಸ್ಟಿಂಗ್ ಪಾತ್ರ ಏನಂದರೆ, ತ್ರಿವಿಕ್ರಮ್ ನಮಗೆ ಕತೆ ಹೇಳೋಕ್ಕೆ ಅಂತ ಬಂದಾಗ, ಈ ಪಾತ್ರ ನೀವು ಒಪ್ಕೋತೀರಾ, ಮಾಡ್ತೀರಾ, ಇರ್ತೀರಾ ಮೇಡಮ್, ಆದರೆ ಫುಲ್ ಸಿನಿಮಾ ಅಂತೇನಲ್ಲ, ನೀವು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಕೇಳಿದ್ರು. ನನಗೆ ಅವರಲ್ಲಿ ಫಸ್ಟ್ ಕಾಣಿಸಿದ್ದು ಸಿನಿಮಾ ಮಾಡಬೇಕು ಅಂತ ಅವರಲ್ಲಿರೋ ಒಂದು ಛಲ ಮತ್ತು ಶ್ರದ್ಧೆ. ಮಾಡ್ತೀನಿ ನಾನು ಇದನ್ನು ಅನ್ನೋ ಒಂದು ಛಲ. ತುಂಬ ಚೆನ್ನಾಗಿ ಕತೆ ನರೇಟ್ ಮಾಡಿದ್ರು, ಅದರಂತೆಯೇ ನಡೆಸ್ಕೊಂಡು ಹೋದರು. ಎಲ್ಲೂ ಏನು ಹೇಳೋದೊಂದು ಮಾಡೋದೊಂದು ಆ ಥರ ಏನೂ ಮಾಡಲಿಲ್ಲ. ಅವ್ರಿಗೆ ತುಂಬ ಒಳ್ಳೆ ಸಪೋರ್ಟಿವ್ ಪ್ರೊಡ್ಯೂಸರ್ಸ್ ಸಿಕ್ಕಿರೋದ್ರಿಂದ ಕತೆನೂ ತುಂಬ ಚೆನ್ನಾಗಾಯಿತು, ಸಿನಿಮಾ ತುಂಬ ಚೆನ್ನಾಗಾಯಿತು. ಕಷ್ಟಪಟ್ಟು ಮಾಡಿದ್ರು ಎಲ್ಲರೂ. ಆಗ್ತಿದೆ, ನಿಜವಾಗ್ಲೂ ಒಂದು ಸಂಭ್ರಮ ಅನಿಸ್ತಾ ಇದೆ. 50th ಸಿನಿಮಾ ಆಗ್ಬಿಟ್ಟಿದೆ ಅಂತ ನನಗೆ ಒಂದು ಶಾಕು, ಬಿಕಾಸ್ ನನಗಿನ್ನೂ ತುಂಬ ಕಲಿಬೇಕು ಅನಿಸ್ತಿದೆ. ಐ ಆಮ್ ಸ್ಟಿಲ್ ಅ ಸ್ಟೂಡೆಂಟ್ ಆಫ್ ಸಿನಿಮಾ, ಬಟ್ ತುಂಬಾ ಖುಷಿ ಆಗ್ತಿದೆ, ಎಸ್ಪೆಷಲಿ ಟು ಶೇರ್ ದಿಸ್ ಡಯಸ್ ವಿತ್ ಆಲ್ ದೀಸ್ ವಂಡರ್ಫುಲ್ ಪೀಪಲ್. ಮುನಿ ಪ್ರಸನ್ನ ಅವ್ರಿಗೆ ತುಂಬ ಮಿಸ್ ಮಾಡ್ತಾ ಇದ್ದೀವಿ. ಅವರು ತುಂಬ ಒಂದು ಪಿಲ್ಲರ್ ಥರ ನಿಂತಿದ್ರು, ಈ ಮೂವಿ ಕಂಪ್ಲೀಟ್ ಆಗಬೇಕು. ಲಾಸ್ಟ್ ಮಂತ್ವರೆಗೂ ನನ್ನ ಹತ್ರ ತುಂಬ ಮಾತಾಡ್ತಾ ಇದ್ರು ರಿಲೀಸ್ ಮಾಡಬೇಕಂತ. ಇವತ್ತು ಅವರು ಹಾಸ್ಪಿಟ್ಲಲ್ಲಿ ಇದ್ದಾರೆ, ಸೊ ಐ ಹೋಪ್ ಆ್ಯಂಡ್ ಪ್ರೇ ದಟ್ ಹಿ ಗೆಟ್ಸ್ ವೆಲ್ ಸೂನ್. ಆ್ಯಂಡ್ ಖಂಡಿತ ಪುರುಷೋತ್ತಮ್ ಅವರು, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್ ಆಲ್ಸೋ ಟು ರಿಲೀಸ್ ದಿಸ್ ಫಿಲ್ಮ್. 50ನೇ ಮೂವಿ ಅಷ್ಟು ಈಸಿ ಅಲ್ಲ ಆ್ಯಕ್ಚುಲಿ. ಎವ್ರಿ ಮೂವಿ ಲೈಕ್ ಮ್ಯಾಮ್ ಸೆಟ್ ಒಂದು ಟೀಮ್ ವರ್ಕ್ ಖಂಡಿತ. ಸೊ ನಿಮ್ಮ ಜೊತೆಲಿ, ಈ ಟೀಮ್ ಜೊತೆಲಿ, ಲೈಕ್ ಇಟ್ಸ್ ಆಲ್ ಅ ಜರ್ನಿ. ಸೊ ಒಂದು ದೊಡ್ಡ ಫ್ಯಾಮಿಲಿ ಕ್ರಿಯೇಟ್ ಆಗಿತ್ತು. ಆಲ್ಮೋಸ್ಟ್ 25 ವರ್ಷದ ಜರ್ನಿ ನಂದು ಮೂವೀಸ್ನಲ್ಲಿ. ಸೊ ಐ ಹ್ಯಾವ್ ಅ ಹ್ಯೂಜ್ ಫ್ಯಾಮಿಲಿ, ಆ್ಯಂಡ್ ಆ ಫ್ಯಾಮಿಲಿ ಸಪೋರ್ಟಿಂದಾನೇ ಐ ಥಿಂಕ್ ಇಟ್ ವಾಸ್ ಪಾಸಿಬಲ್ ದಟ್ ನನ್ನ 50th ಮೂವಿ ಆಗಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ರಿಗೆ. ಆ್ಯಂಡ್ ನಂದು ಪ್ರತಿಯೊಂದು ಮೂವಿ ಟೀಮ್ಸ್ಗೆ ನಾನು ಥ್ಯಾಂಕ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಇವತ್ತು, ಬಿಕಾಸ್ ಅವರಿಂದನೇ ಇದು ಸಾಧ್ಯ ಆಗಿತ್ತು ನನಗೆ. ಆ್ಯಂಡ್ ಆಲ್ಸೋ ಮೈ ಫ್ಯಾಮಿಲಿ, ಬಿಕಾಸ್ ಖಂಡಿತ ಉಪೇಂದ್ರ ಅವರು ನಮ್ಮ ಮಕ್ಕಳು ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ನನ್ನ ಮದುವೆ ನಂತರ ಮತ್ತೆ ಮೂವೀಸ್ ಮಾಡ್ತೀನಿ ಅಂತ ನನಗೆ ಆ್ಯಕ್ಚುಲಿ ಅದು ಗೊತ್ತಿರಲಿಲ್ಲ ಆ್ಯಂಡ್ ಅನ್ಕೊಂಡಿರಲಿಲ್ಲ. ಸೊ ನಾನು ತುಂಬ ಐ ಜಸ್ಟ್ ಫಾಲೋ ಮೈ ಹಾರ್ಟ್. ಮದುವೆ ಆದೆ, ಆಮೇಲೆ ಒಂದಷ್ಟು ಆಫರ್ಗಳು ಬಂತು, ಓಕೆ ಮಾಡೋಣ, ಇದು ಟ್ರೈ ಮಾಡೋಣ, ಅದು ಟ್ರೈ ಮಾಡೋಣ ಅಂತ ಒಂದು ವಿತ್ ಮೈ ಗಟ್ ಫೀಲಿಂಗ್ ಮುಂದೆ ಹೋಗಿದ್ದೀನಿ. ಆ್ಯಂಡ್ ಅದ್ರ ಜೊತೆಲಿ ಆಡಿಯನ್ಸ್ ಸಪೋರ್ಟ್ ಸಿಕ್ಕಿದೆ. ನೀವು ತುಂಬ ಸಪೋರ್ಟ್ ಮಾಡಿದ್ದೀರ. ಆಲ್ಮೋಸ್ಟ್ ಎಲ್ರದ್ದು ಹೆಸರುಗಳು ಗೊತ್ತಿದೆ ನನಗೆ ಇಲ್ಲಿ ಉಪಸ್ಥಿತ ಆಗಿರೋದು. ಸೊ ಆ ಥರ ಒಂದು ಸ್ಟ್ರಾಂಗ್ ಫ್ಯಾಮಿಲಿ ಇದೆ ನನಗೆ. ಸೊ ಐ ಫೀಲ್ ವೆರಿ ಬ್ಲೆಸ್ಡ್. ಆ್ಯಂಡ್ ಆಫ್ಟರ್ ಮದುವೆ ನಂತರ ನನ್ನ ಜರ್ನಿಯಲ್ಲಿ ನನಗೆ ತುಂಬ ಒಳ್ಳೆ ಸ್ಕ್ರಿಪ್ಟ್ ಸಿಕ್ಕಿದೆ. ಸೊ ಐ ಫೀಲ್ ವೆರಿ ಲಕ್ಕಿ. ಮಮ್ಮಿ, ದೇವಕಿ, ಉಗ್ರಾವತಾರ್ ಆ್ಯಂಡ್ 1980. ಸೊ ಇಂಥವು, ಐ ಮೀನ್ ಲೈಫ್ ಇಸ್ ಬ್ಯೂಟಿಫುಲ್ ಇನ್ನೊಂದಷ್ಟು ಬರೋದಿದೆ. ಬಟ್ ಈ ಥರ ಸ್ಕ್ರಿಪ್ಟ್ಗಳು ಬರೋದು ಇದೆಯಲ್ಲ, ಅದು ತುಂಬ ಮುಖ್ಯ. ಸೊ ನಾನು ಆಯ್ಕೆಯಾಗಿ ನನಗೆ ಆಸೆ ಇರುತ್ತೆ, ಬಟ್ ಮೇಕರ್ಸು ನನ್ನನ್ನು ಆಯ್ಕೆ ಮಾಡಿ ಈ ಥರ ಪಾತ್ರಗಳ ಮಾಡ್ಬೋದು, ಇದು ಬಿಸ್ನೆಸ್ ಆಗ್ಬೋದು ಅಂತ ಒಂದು ಅನ್ಕೋಬೇಕು, ಆವಾಗನೇ ಮೂವೀಸ್ ಆಗೋದು. ಸೊ ಹಾಗೆ ಈ ಮೂವಿ ರಘು ನನ್ನ ಹತ್ರ ಬಂದಾಗ, ಹಿ ವಾಸ್ ವರ್ಕಿಂಗ್ ಇನ್ ಉಗ್ರಾವತಾರ್, ನನಗೆ ತುಂಬ ಖುಷಿ ಆಯಿತು.